ನಿಮ್ಗೆ ಅಡೆ ತಡೆ ಅಥವಾ ವಿರೋಧಗಳು ಇದೆಲ್ಲ ಸೃಷ್ಟಿ ಆಗುತ್ತೆ ಅನ್ನೋದು ತಮ್ಗೆ ಗೊತ್ತಿತ್ತಲ್ರಿ ಸರ್? ಸೃಷ್ಟಿ ಇದು ಸ್ವಾಭಾವಿಕ ರೀ ರಾಜಕೀಯದಲ್ಲಿ. ಹ್ಮ್ ಎಲ್ಲರಿಗೂ ನಿಲ್ಬೇಕು, ಎಲ್ಲರೂ ಚುನಾವಣೆ ಸ್ಪರ್ಧಿಸ್ಬೇಕು ಅನ್ನೋ ಸ್ವಾಭಾವಿಕ. ಹ್ಮ್ ಇದರಲ್ಲಿ ಕುಂತು ಮಾತಾಡಿದ್ರೆ ಏನು ತೊಂದರೆ ಇರ್ತಿದ್ದಿಲ್ಲ. ಕುಂತು ಮಾತಾಡ್ಲಿಲ್ಲ ನನ್ನ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗಿರ್ಬೋದು, ಅವ್ರ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗಿರ್ಬೋದು. ಅವ್ರಂದ್ರೆ ಯಾರು ಸರ್? ಅಲ್ಲ, ಬೇರೆ ಏನು ಆಸ್ಪಿರೆಂಟ್ಸ್ ಇದ್ರು ಹ್ಮ್ ಅವರು ಕುಂತು ಮಾತಾಡಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಹ್ಮ್ ಅವ್ರೇನ್ ಬೇರೆಯವ್ರು ಇಲ್ರಿ ಸರ್? ಈಗ ಉದಾಹರಣೆ ಸಾದಿಕ್ ಪೈಲ್ವಾನ್ ನಿಮ್ ಜೊತೆ ಇದ್ದವ್ರು ಸಾಧಿಕದ ಏನಿಲ್ಲ. ಸಾದಿಕ್ತೇನು ಇಲ್ಲ. ಈಗ ಜಬ್ಬರು ಹ್ಮ್ MLC ಇದ್ರು, ಹ್ಮ್ ಕುಂತು ಮಾತಾಡಿದ್ರೆ ಬಗೆಹರಿದು ಹೋಗೋದು. ಹ್ಮ್ ಕುಂತು ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಲ್ಲ, ಅವರು ಮಾತಾಡ್ಲಿಲ್ಲ, ಹ್ಮ್ ಅಲ್ಲಿಗೆ ನಿಂತ್ಕೊಂತ. ಎದಕ್ ಅದು ಕಮ್ಯುನಿಕೇಶನ್ ಗ್ಯಾಪ್ ಎದಕ್ಕಾಯ್ತು ಸರ್? ಗೊತ್ತಿಲ್ಲ. ನಾಟ್ ಓನ್ಲಿ ಜಬ್ಬರ್, ಇವನ್ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ದು ಪಾಪ ಅವ್ರದ್ದೇನು ಅಷ್ಟು ಮೇಜರ್ ಇಶ್ಯೂ ಅಲ್ರಿ. ಹ್ಮ್ ಬಂದು ಊಟ ಮಾಡಿ ಕರೆದ ಮನೆಗೆ ಊಟ ಮಾಡಿ ಹೋಗಿದ್ರೆ ಮುಗಿದು ಹೋಗೋದು. ಹ್ಮ್ ಏನೋ ನಮ್ಮ ತಂದೆಯವರು ಚುನಾವಣೆಯಲ್ಲಿ ಬಿಟ್ಕೊಡ್ತೀನಿ ಅಂದಿದ್ರು ಅಂತಂದು ಏನ್ ಹೇಳಿದ್ರಲ್ಲ, ಅದು ತಪ್ಪು. ಅದು ನಾನು ಮೊದಲೇ ಹೇಳಿದೆ. ಹ್ಮ್ ಹಂಗೆ ಯಾವಾಗಾದ್ರೂ ಹೇಳಿದ್ರು ಹೇಳಪ್ಪ, ಹ್ಮ್ ಚುನಾವಣೆಯಲ್ಲಿ ಯಾವಾಗಾದ್ರೂ ಹಂಗೆ ಹೇಳಿದ್ರೆ ನನ್ನ ಹತ್ರ ಅಂತೂ ಹೇಳಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಕೊನೆ ಉಸುರಿರೋ ಮಟ್ಟ ನನ್ನ ಹತ್ರ ಮಾತಾಡ್ಯಾರ. ಹ್ಮ್ ಯಾರಿಗೇನ್ ಕೊಡ್ಬೇಕು, ಯಾರಿಗೇನ್ ತಗೋಬೇಕು ಅನ್ನೋದು ಹೇಳಿದ್ದಾರೆ ಹ್ಮ್ ಆ ವಿಚಾರದಲ್ಲಿ. ಹ್ಮ್ ಹಂಗೇನಾರ ಇದ್ರೆ ನನ್ನ ಹತ್ರ ಹೇಳ್ತಿದ್ರು. ಹ್ಮ್ ಅದೊಂದು ಸಾಧಿಕ್ಕೂ ಸ್ಪಷ್ಟ ಪ್ರಚಾರ ಯಾವ್ದ್ರಾಗ ಮೊನ್ನೆ ನಮ್ದು ಅವ್ರದ್ದು ಲೈವ್ ಟೆಲಿಕಾಸ್ಟ್ ಇತ್ತು. ಹ್ಮ್ ಹ್ಮ್ ಆ ರೀತಿಯಲ್ಲಿ ಅದು ಒಂದೊಮ್ಮೆ ಕ್ರಿಯೇಷನ್ ಅನ್ನಿಸ್ತು. ನಾನು ಅವಾಗ ರಿಯಾಕ್ಟ್ ಮಾಡಿದೆ.